ಮೈ ಮೇಲೆ ಪ್ರಜ್ಞೆ ಇದೆಯಾ? ಎಲ್ಲದಕ್ಕೊಂದು ಮಿತಿ ಅನ್ನೋದು ಇರ್ತೇ ಇರಬೇಕು. ಅತಿ ಆದ್ರೆ ಅಮೃತ ಕೂಡ ವಿಷ ಆಗುತ್ತೆ, ನೆನಪಿರ್ಲಿ. ಅಲ್ಲ ಸಾಹೇಬ್ರೆ, ನಾನು ಏನ್ ಕೇಳ್ಬಾರ್ದು ಕೇಳ್ಬಿಟ್ಟೆ. ದುಡ್ಡು ಕಾಸು ಬೆಳ್ಳಿ ಬಂಗಾರ ಏನು ಕೇಳ್ದೋಳಲ್ಲ. ನೀವು ಚೆನ್ನಾಗಿರ್ಬೇಕು, ಮಕ್ಕಳು ಚೆನ್ನಾಗಿರ್ಬೇಕು, ಮನೆಯವರೆಲ್ಲ ಚೆನ್ನಾಗಿರ್ಬೇಕು ಅಂತಾನೆ ಪಂಡ್ರಾಪುರಕ್ಕೆ ಹೋಗ್ಬೇಕಂತ ಇರೋದು. ಅರ್ಕೆ ಕಟ್ಕೊಂಡ್ ಬಂದ್ರೆ ಎಲ್ಲ ಒಳ್ಳೇದಾಗುತ್ತಂತೆ ಸಾಹೇಬ್ರೆ. ಅದ್ಯಾವುದು ನನಗೆ ಬೇಡರಮ್ಮ. ನಂಗೆ ದೇವ್ರ ಮೇಲೆ ವಿಶ್ವಾಸ ಇಲ್ಲ. ನಾನೇನ್ ನಿಮ್ಮನ್ನ ಕರೀಲಿಲ್ಲ, ನಾನು ಒಬ್ಬಳಾದ್ರೂ ಹೋಗೋದ್ ಬಿಡಿ ಅಂದೆ. ಅದು ಸಾಧ್ಯ ಇಲ್ಲರಮ್ಮ. ಅಲ್ಲರಮ್ಮ, ನಿನ್ಗೆ ಯಾಕೆ ಹುಚ್ಚು? ನೀನು ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡಿದಾಗ ನಾನು ಯಾವ್ದಾದ್ರು ಅಡ್ಡ ಬಂದಿದ್ದೀನಾ? ನೀನು ಪೂಜೆ ಮಾಡಿದಾಗ, ವ್ರತ ಮಾಡಿದಾಗ, ಉಪವಾಸ ಮಾಡಿದಾಗ ನಾನು ಯಾವುದೂ ತಡೆದಿಲ್ಲ. ಯಾಕೆಂದ್ರೆ ನಿನ್ ಭಾವನೆ ಮತ್ತು ವಿಶ್ವಾಸನ ನಾನು ಗೌರವಿಸ್ತೀನಿ. ಆದ್ರೆ ಪಂಡ್ರಾಪುರದ ಹೆಸರು ಮಾತ್ರ ನನ್ನ ತೆಗಿಬೇಡ. ಇದೇ ಭಕ್ತಿ ಹುಚ್ಚಿನಲ್ಲಿ ನನ್ನ ಅಣ್ಣ ಬಾಳರಾಮನ ಅಂತ ತೀರ್ಕೊಂಡಿದ್ದು. ಅದು ನಿಂಗೂ ಗೊತ್ತು, ಅದಕ್ಕೆ ನೀನೇ ಪ್ರತ್ಯಕ್ಷ ಸಾಕ್ಷಿ. ಆ ಪಂಡ್ರಾಪುರ ಚಂದ್ರಭಾಗ ನದಿಯಲ್ಲಿ ಎಷ್ಟೊಂದು ಜನ ಮುಳುಗಿ ಹೇಳುವಾಗ ಪ್ರವಾಸಿ ಸತ್ತಿದ್ದಾರೆ. ಎಷ್ಟೊಂದು ಜನ ಆ ಪಾಂಡುರಂಗನ ದರ್ಶನ ಪಡೆಗೆ ಹೋಗಿ ಕಾಲು ತುಳಿ ತಕ್ಷಣ ಸತ್ತಿದ್ದಾರೆ. ತನ್ನ ಭಕ್ತರನ್ನೇ ರಕ್ಷಣೆ ಮಾಡಕ್ಕಾಗ್ತಾರೆ ಆ ಪಾಂಡುರಂಗ ಹೇಗೆ ದೇವರಾಗ್ತಾರೆ? ನೀವೆಲ್ಲ ಈ ಭಕ್ತಿಯಲ್ಲಿ ಅಂತ ಕರೆದ ನುಡುಗಿ ಹುಚ್ಚಿರಾಗಿದ್ದೀರಾ. ಕೆಟ್ಟಕಾಲ ಬಂತು ಅಂದ್ರೆ ಅದನ್ನ ಯಾರ ಕೈಯಿಂದಲೂ ತಪ್ಸಕ್ ಆಗಲ್ಲ ಸಾಹೇಬ್ರೆ. ಅವ್ರವ್ರ ಹಣೆ ಬರದಲ್ಲಿ ಹೇಗಿರುತ್ತೋ ಹಾಗಾಗುತ್ತೆ. ಈ ಹಣೆ ಬರಹ ವಿಧಿ ಅಂತ ನೀವೆಲ್ಲ ಅಂಧವಿಶ್ವಾಸ ಇಟ್ಕೊಂಡು ಬದುಕ್ತಾ ಇದ್ದೀರಾ. ಈ ಅಂಧವಿಶ್ವಾಸ ಎಂದರೆ ನಮ್ ಜನ ಇನ್ನೂ ಯಾರು ಉದ್ಧಾರ ಆಗಿಲ್ಲ. ಯಾರಿಗೆ ಯಾವಾಗ ತಾನು ಗುಲಾಮನಾಗಿ ಅಂತ ತಿಳಿಯೋದಿಲ್ವೋ ಅಲ್ಲಿವರೆಗೂ ಅವ್ರಿಗೆ ಅರಿವು ಅನ್ನೋದು ಬರಲ್ಲ. ಈ ಅಂಧವಿಶ್ವಾಸದ ಸುತ್ತೋದು ಬಿಡಲ್ಲ. ಇದು ನಿಮಗೆ ಅಂಧವಿಶ್ವಾಸ ಅನ್ನಿಸ್ಬೋದು ಸಾಹೇಬ್ರೆ, ಆದ್ರೆ ಯಶವಂತ ಬಿಟ್ರೆ ಯಾವ ಮಕ್ಕಳು ಜೀವಂತ ಉಳಿಯೇ ಇಲ್ಲ. ಯಾವ ತಂದೆ ತಾಯಿ ಇದ್ರು ತನ್ನ ಮಕ್ಕಳು ತೀರ್ಕೋಬಾರ್ದು ಸಾಹೇಬ್ರೆ. ಆ ದುಃಖ ನನಗೂ ಇದೆ ರಾಮ. ರಾಜರತ್ನ ಹುಟ್ಟಿದಾಗ ಅವನು ನನ್ನ ವಾರಸ್ದಾರ ಆಗ್ತಾನೆ ಅನ್ಕೊಂಡೆ. ಆದ್ರೆ ಒಂದೂವರೆ ವರ್ಷಕ್ಕೆ ಅವನು ತೀರ್ಕೊಂಡ. ಗಂಗಾಧರ ಅವನ ಮುಖ ಕೂಡ ನೋಡಕ್ ಸಿಗ್ಲಿಲ್ಲ ನನಗೆ. ಇಂದುಮತಿ ಎಷ್ಟು ಮುದ್ದಾಗಿದ್ದು, ಎಷ್ಟು ಚೆನ್ನಾಗಿದ್ದು. ಅವಳು ಕೊನೆ ಬಿಡಿ. ದಯವಿಟ್ಟು ಆ ನೆನಪುಗಳನ್ನ ಕೆದಕ್ಬೇಡಿ ಸಾಹೇಬ್ರೆ. ಮರಳು ಕಿತ್ತು ಬಂದಂಗಾಗುತ್ತೆ. ಅದಕ್ಕೆ ನಾನು ಪಂಡ್ರಾಪುರಕ್ಕೆ ಹೋಗ್ಬೇಕಂತ ಇರೋದು. ಅಲ್ಲೂ ಗರ್ಗೆ ಕಟ್ಕೊಂಡ್ ಬಂದ್ರೆ ಇನ್ ಮುಂದಾದ್ರೂ ಒಳ್ಳೇದಾಗುತ್ತೆ ಸಾಹೇಬ್ರೆ. ಮತ್ತೆ ಮತ್ತೆ ಅದನ್ನ ಹೇಳ್ತಾರಮ್ಮ. ಅಲ್ಲರಮ್ಮ, ನಿಮ್ಗೆಲ್ಲ ಯಾಕೆ ನಿಮ್ಮ ಅಸ್ಮಿಕೆ ಏನಂತ ತಿಳಿಯೋದಿಲ್ಲ? ಆ ಪಾಂಡುರಂಗ ಕೆಳ ಜಾತಿ ಅನ್ನಿಸ್ಕೊಂಡ್ರನ್ನ ತನ್ನ ಹತ್ರ ಕೂಡ ಬಿಟ್ಕೊಳ್ಳೋದಿಲ್ಲ. ಸಂತ ಶ್ರೇಷ್ಠ ಚೌಕಮೇಳ ಕೆಳ ಜಾತಿ ಅನ್ನೋ ಕಾರಣಕ್ಕೆ ಅವ್ರಿಗೆ ದರ್ಶನ ಪಡೆಯಕ್ ಬಿಡ್ಲಿಲ್ಲ. ಅಂತ ಪಾಂಡುರಂಗ ಹೇಗೆ ದೇವರಾಗ್ತಾನೆ? ಅಂತ ದೇವರಿಂದ ಯಾವ ಉಪಯೋಗನೂ ಇಲ್ಲ. ಸಾಹೇಬ್ರೆ, ನೀವ್ ಹೇಳ್ತೀನಂತ ತಪ್ಪು ತಿಳ್ಕೋಬೇಡಿ. ನಿಜ ಹೇಳ್ಬೇಕಂದ್ರೆ ದೇವ್ರ ಅನ್ನೋದೇ ಇಲ್ಲ, ಅದೆಲ್ಲ ಭ್ರಮೆಗಳು ಅಂತ ನೀವೇ ಹೇಳಿದ್ದೀರಾ. ಮತ್ತೆ ನಾಸಿಕದ ಕಾಲರಾಮ ಮಂದಿರ ಪ್ರವೇಶಕ್ಕೆ ಯಾಕೆ ಹೋರಾಟ ಮಾಡಿದ್ರಿ? ಅದು ನಿಮ್ಗೆ ಹೇಗೆ ಬಿಡಿಸಲಿರಮ್ಮ? ನಾಸಿಕದ ಕಾಲಾರಾಮ ದೇವಸ್ಥಾನ ಪ್ರವೇಶದ ಹೋರಾಟ ಅಂದ್ರೆ ಕೇವಲ ದೇವಸ್ಥಾನದ ಒಳಗೋಗಿ
ದೇವರ ದರ್ಶನ ಮಾಡ್ಕೊಂಡು ಹಣೆ ತುಂಬ ಅರ್ಶನ ಹಚ್ಕೊಳ್ಳೋದು ಆಗಿರಲಿಲ್ಲ. ಅದು ನಾವೆಲ್ಲ ಸಮಾನರು, ನಮಗೂ ಸಮಾನತೆ ಹಕ್ಕು ಬೇಕು, ನಮಗೂ ಸಮಾನತೆ ಬದುಕಬೇಕು ಅನ್ನೋ ಒಂದು ಕಾರಣ ಆಗಿತ್ತದು. ಇಂದು ನಾವೆಲ್ಲ ಒಂದು ಅನ್ನೋ ಜನ ನಮ್ಮನ್ನ ಹತ್ರ ಕೂಡ ಬಿಟ್ಕೊಳ್ಳೋದಿಲ್ಲ. ಮಡಿ ಮೈಗೆ ಮೇಲು ಕೀಳು ಅಂತಾರೆ. ಅದಕ್ಕೆ ನಮಗೂ ಸಮಾನತೆ ಹಕ್ಕು ಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಹೋರಾಟ ಶುರು ಮಾಡಿದ್ದು. ಸಾಹೇಬ್ರೆ, ನನಗೆ ಗೊತ್ತಿದೆ ನಿಮ್ಗೆ ಸಿಟ್ಟು ಬಂದಿದೆ ಅಂತ. ಆದ್ರೂ ಸಂತ ಚೌಕ ಮೇಲಿಂದಲ್ಲ ನಾನು ದೂರದಲ್ಲಿ ನಿಂತು ವಿಠಲನ ದರ್ಶನ ಪಡ್ಕೊಂಡ್ ಬರ್ತೀನಿ ಸಾಹೇಬ್ರೆ. ಬೇಡ ರಾಮ, ಒಂದ್ಸಲ, ಒಂದೇ ಒಂದ್ಸಲ ಸಾಹೇಬ್ರೆ. ಬೇಡ ರಾಮ. ಮಾನವೀಯತೆ ಸಮಾನತೆ ಇದ್ದರ ಕಡೆ ಹೋಗುವ ಅವಶ್ಯಕತೆ ಅನಿವಾರ್ಯತೆ ನಮಗೇನೂ ಇಲ್ಲ. ಎಲ್ಲಿ ಮನುಷ್ಯರನ್ನು ಮನುಷ್ಯರೇ ಪರಿಗಣಿಸೋದಿಲ್ವೋ ಅಂತವ್ರ ಜೊತೆ ಸೇರಿ ಬಲಿಪಶು ಹೋಗುವ ಅವಶ್ಯಕತೆ ನಮಗೇನೂ ಇಲ್ಲ. ಇದನ್ನ ಮೊದಲು ನಿನ್ನ ತಲೆಯಿಂದ ಮನಸ್ಸಿಂದ ಕಿತ್ತು ಬಿಸಾಕು. ಇಲ್ಲ ಅಂದ್ರೆ ಸಾರಿ, ನಿನ್ನ ಮನಸ್ಸು ನೋಯಿಸ್ಬೇಕು, ನಿನ್ನ ಬೈಬೇಕು ಅನ್ನೋ ಉದ್ದೇಶ ನಂದಲ್ಲ. ಆದ್ರೆ ದೇವರು ದಿಂಡ್ರು ಅಂತ ಬಂದ್ರೆ ನನ್ಗೆ ಸಿಟ್ಟೆ ಇರುತ್ತೆ. ಅಲ್ಲ ರಾಮ, ನಾವೇ ಯಾಕೆ ಹೊಸ ಪಂಡ್ರಾಪುರ ಕಟ್ಟಬಾರ್ದು? ನಾವು ಕಟ್ಟೋ ಪಂಡ್ರಾಪುರ ಕೇವಲ ಕಲ್ಲು ಬಂಡೆಗಳಿಂದ ಮಾತ್ರ ಕಟ್ಟಿರೋದಿಲ್ಲ. ಅಲ್ಲಿ ಪೂಜಾರಿ ಪುರೋಹಿತರು ಕಾಟನೂ ಇರೋದಿಲ್ಲ, ಮುಟ್ಟಿಸ್ಕೊಳ್ತಾರೆ ದೇವರು, ಸಿಟ್ಟಾಗೋ ದೇವರು ಇರೋದಿಲ್ಲ. ಅಲ್ಲಿ ಬಡವರು, ರೈತರು, ಹಿಂದುಳಿದ ವರ್ಗದವರು, ಕೆಳಜಾತಿಯವರು ಮಾತ್ರ ಬರ್ತಾರೆ. ಅವ್ರು ಸೇವೆ ಮಾಡ್ತಾ ಇಲ್ಲೇ ಹೊಸ ಪಂಡ್ರಾಪುರ ಕಟ್ಟೋಣ. ನಮ್ಮ ಪಂಡ್ರಾಪುರ ಬರೋ ಭಕ್ತರು ಕೇವಲ ಭಕ್ತಿಗೋಸ್ಕರ ಮಾತ್ರ ಬರೋದಿಲ್ಲ, ಕ್ರಾಂತಿ ಮಾಡೋದಕ್ಕೆ ಬರ್ತಾರೆ. ಅಜ್ಞಾನದ ಅಂಧಕಾರದಲ್ಲಿ ನುಗ್ಗೋಗಿರೋ ನಮ್ಮ ಜನರನ್ನ ಜ್ಞಾನದ ಬೆಳಕಿನ ಕಡೆ ಕೊಂಡೊಯ್ಯ ಪಂಡ್ರಾಪುರ ನಾವಾಗಬೇಕು. ಅಲ್ಲಿ ಶಾಂತಿ, ಸಹನೆ, ಸಮಾನತೆ, ಸೋದರತ್ವ, ಬಂಧುತ್ವದ ಹೊಳೆ ಹರಿಬೇಕು. ನೆಮ್ಮದಿಯ ಬದುಕಿನ ತಾಣ ಆಗಬೇಕು. ಆತ್ಮ ಗೌರವ ಇರುವ ನಮ್ಮದೇ ಹೊಸ ಪಂಡ್ರಾಪುರ ಮನುಷ್ಯರನ್ನು ಮನುಷ್ಯರಾಗಿ ನೋಡುತ್ತೆ. ಅಲ್ಲಿ ಮಳಿ ಮೈಲ್ಗೆ ಮೇಲು ಕೀಳು ಇವೆಲ್ಲ ತೊಲಗಿ ಹೋಗುತ್ತೆ. ಈ ದೇಶಕ್ಕೆ ಹೊಸ ಬೆಳಕು ಮೂಡಿ ಬರುತ್ತೆ ನಮ್ಮ, ಹೊಸ ಬೆಳಕು ಮೂಡಿ ಬರುತ್ತೆ. ಆಗ ನಾವೆಲ್ಲ ನೀನು ರೆಸ್ಟ್ ಮಾಡಿ. ಸಾಹೇಬ್ರೆ, ನಿಮ್ಗೆ ಆ ದಿನ ಎಂತ ಸಿಟ್ಟು ಬಂದಿತ್ತಲ್ವಾ? ಕಣ್ಣೊಳಗಡೆ ಬೆಂಕಿ ಕಾಣ್ತಿತ್ತು, ಮಾತಲ್ಲಿ ಬೆಂಕಿ ಕಿಡಿ ಸಿಡಿತಿತ್ತು. ಎದುರಿಗೆ ಬಂದೋಣ ಸುಟ್ಟು ಭಸ್ಮ ಮಾಡೋ ಬೆಂಕಿ ಸೂರ್ಯ ಆಗಿದ್ರಿ. ಅವತ್ತಿನ ನಿರ್ಧಾರ ಮಾಡ್ದೆ ಸಾಹೇಬ್ರೆ. ಪಂಡ್ರಾಪುರ ಪಾಂಡುರಂಗನ ನನ್ನ ಮನಸ್ಸಿಂದ ಕಿತ್ತು ಬಿಸಾಕ್ದೆ. ನೀವು ಕಟ್ಟೋ ಮನುಷ್ಯತ್ವದ ಪಂಡ್ರಾಪುರಕ್ಕೆ ನನ್ನ ಕೈಯಲ್ಲಾದ ಸೇವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಅಮ್ಮ, ಈ ಹಿಂದೂ ಧರ್ಮದ ಬೂಟಾಟಿಗೆ ನನಗೆ ಸರಿ ಬರಲ್ಲ. ಸುಳ್ಳು ಕಥೆ ಹೇಳಿ ಜನರ ತಲೆ ಕೆಡಿಸೋ ಧರ್ಮ ಇದು. ತಿನ್ನೋದಕ್ಕೆ ಉಡೋದಕ್ಕೆ ಒಂದೊಂದು ನಿಯಮ. ಕೆಳಜಾತಿ ಅಂತ ಬೇರೆ ಮಾಡೋದೊಂದು ನ್ಯಾಯ, ಮೇಲ್ಜಾತಿ ಅಂತ ಮೆರೆಯೋರಿಗೆ ಇನ್ನೊಂದು ನ್ಯಾಯ. ಈ ಹಿಂದೂಗಳಿಗೆ ತತ್ವ ಸಿದ್ಧಾಂತದ ತಳಹದಿರೇ ಇಲ್ಲ. ಅದಕ್ಕೆ ನಾನು ಹೇಳೋದು, ಈ ಹಿಂದೂ ಧರ್ಮನೇ ಅಲ್ಲ, ಇದೊಂದು ಸುಳ್ಳು ಸೃಷ್ಟಿ ಅಂತ. ಅದು ನನಗೂ ಸರಿ ಅನಿಸ್ತು ಸಾಹೇಬ್ರೆ. ಕಲ್ಲು ದೇವರನ್ನು ಪೂಜಿಸಿ ಕಲ್ಲಾಗಿದೆ ಈ ಧರ್ಮ, ಮನುಷ್ಯರನ್ನು ಕಲ್ಲು ಮಾಡೋ ಧರ್ಮ. ಊರಮ್ಮ, ಈ ಹಿಂದೂಗಳಿಗೆ ತಮ್ಮ ಮೇಲೆ ತಮಗೆ ನಂಬಿಕೆ ಇಲ್ಲ. ಅದಕ್ಕೆ ಎಲ್ಲರೂ ಸಂಶಯದಿಂದಲೇ ನೋಡ್ತಾರೆ.